ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ಕ್ಲಾಸಲ್ಲಿ HTML ಮತ್ತು CSS ಯಾವ ಥರ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ವಿಜುವಲ್ ಸ್ಟುಡಿಯೋ ಕೋಡನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಅಥವಾ ನೀವು ನೋಟ್ ಪ್ಯಾಡಲ್ಲೂ ಬರ್ಕೊಳ್ಬೋದು. ನಾವು HTML ಟ್ಯಾಗ್ಸ್, ಬೇಸಿಕ್ಸ್ ಟ್ಯಾಗ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ನಿಮಗೆ 2 ಇನ್ಸ್ಟಾಲೇಷನ್ ಎಕ್ಸ್ಟೆನ್ಷನ್ ಅಂತ ಹೇಳ್ಕೊಡ್ತೀನಿ. ಅವೆರಡು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ HTML ಕೋಡ್ ಬರೆಯೋಕ್ಕೆ ಆಗುತ್ತೆ. ಫಸ್ಟ್ ಬಂದುಬಿಟ್ಟು HTML ಬಾಯ್ಲರ್ ಪ್ಲೇಟ್ ಅಂತ ಬರುತ್ತೆ. ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ HTML ಅನ್ನು ತೋರಿಸ್ಕೊಡುತ್ತೆ. ಈಸಿಯಾಗಿ ನೀವು ಒಂದೇ ಕೀವರ್ಡಲ್ಲಿ HTML ಬಾಯ್ಲರ್ ಪ್ಲೇಟ್ನ ಬರಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಲೈವ್ ಸರ್ವರ್ ಅಂತ. ಇದು ನಿಮಗೆ ಲೋಕಲಲ್ಲಿ ಲೈವ್ ಸರ್ವರ್ನ ರನ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡುತ್ತೆ. ಸೊ ಇವೆರಡು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಡೈರೆಕ್ಟ್ಲಿ ನಾವು ಫೋಲ್ಡರ್ ಕ್ರಿಯೇಟ್ ಮಾಡೋಣ ಬನ್ನಿ. ನಾನು ಒಂದು ಪಾತ್ ತೊಗೊಳ್ತೀನಿ. ಲೈಕ್ ನಾನು ಡಾಕ್ಯುಮೆಂಟ್ಸಲ್ಲಿ ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. HTML ಡೆಮೋ ಅಂತ. ಪ್ರಾಜೆಕ್ಟ್ ಹೆಸರು ಬಂದುಬಿಟ್ಟು HTML ಡೆಮೋ ಅಂತ. ಡಾಕ್ಯುಮೆಂಟ್ಸಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಈ ಫೋಲ್ಡರ್ನ ನಾವು ನಮ್ಮ ವಿಜುವಲ್ ಸ್ಟುಡಿಯೋ ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಫೈಲಲ್ಲಿ ಹೋಗಿಬಿಟ್ಟು ಓಪನ್ ಫೋಲ್ಡರ್ ಅಂತ ಕೊಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಪಾತಲ್ಲಿ ಹೋದರೆ ನಿಮಗೆ ಇಲ್ಲಿ HTML ಡೆಮೋ ಅಂತ ಇದೆ ನೋಡಿ. ಸೊ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಓಪನ್ ಕೊಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಿಮಗೆ ಈ ಪ್ರಾಜೆಕ್ಟಲ್ಲಿ ನೀವು ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು. ಸಪೋಸ್ ನಾನು index.html ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ಅಂದ್ಕೊಳ್ಳಿ. index.html ಈ ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಫೈಲ್ ಇಲ್ಲೂ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನಾವು ಇಲ್ಲಿ ಬೇಸಿಕ್ HTML ಟ್ಯಾಗ್ಸ್, ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ಈ ಥರ ಡಾಕ್ ಟೈಪ್ ಅಂತ ಬರೀಬೇಕು. ಡಾಕ್ ಟೈಪ್ HTML. ಈ ಡಾಕ್ ಟೈಪ್ HTML ನಮಗೆ HTML ಟ್ಯಾಗ್ ಅಂತ, ಅಥವಾ ಲ್ಯಾಂಗ್ವೇಜ್ ಈಕ್ವಲ್ ಟು ಇಂಗ್ಲೀಷ್ ಅಂತ. EN ಅಂತಂದರೆ ಇಂಗ್ಲೀಷ್. ಸೊ ನೆಕ್ಸ್ಟ್ ಈ HTML ಅಂತ ಏನಿದೆಯಲ್ಲ, ಈ ಟ್ಯಾಗ್ ಇದು ಓಪನಿಂಗ್ ಟ್ಯಾಗ್. ಕ್ಲೋಸಿಂಗ್ ಟ್ಯಾಗ್ ಬಂದುಬಿಟ್ಟು ನಾವು ಅದ್ರ ಬ್ಯಾಕ್ವರ್ಡ್ ನಾವೇನು ಮಾಡ್ತೀವಿ, // ಅಂತ ಕೊಡ್ತೀವಿ. ಸೊ ಇದು ಕ್ಲೋಸಿಂಗ್ ಟ್ಯಾಗ್ ಆಗುತ್ತೆ. ಓಕೆ, ಲ್ಯಾಂಗ್ ಬರೆಯೋದು ಅಂತ ಆಟೋ ಸಜೆಸ್ಟ್ ಕೊಡ್ತೀವಿ ಅದು. ಓಕೆ, ಲ್ಯಾಂಗ್. ನೆಕ್ಸ್ಟ್ ನಮಗೆ ಇದರಲ್ಲಿ ಹೆಡ್ ಅಂತ ಬರುತ್ತೆ. ಈ ಹೆಡ್ ಟ್ಯಾಗಲ್ಲಿ ನಾವೇನು ಬರಿತೀವಿ ಅಂತಂದರೆ ಸ್ಟೈಲು, ಅದರದ್ದು ಡಿವೈಸ್ ಬಿಡ್ತು, ಈ ಥರ ಎಲ್ಲ ಬರಿತೀವಿ. ಟೈಟಲ್, ಡಾಕ್ಯುಮೆಂಟು, ಈ ಥರ ಎಲ್ಲ ಬರಿತೀವಿ. ಸಪೋಸ್ ಇವೆಲ್ಲ ಬರೆಯೋದು ಬೇಕಿಲ್ಲ, ನಾವು ಜಸ್ಟ್ ಟೈಟಲ್ ಅಂತ ಕೊಡೋಣ. ಟೈಟಲ್ ಡಾಕ್ಯುಮೆಂಟ್ ಅಂತ ಕೊಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ. ಈ ಥರ ಕ್ಲೋಸ್ ಮಾಡೋದು. ಪ್ರತಿಯೊಂದು ಓಪನಿಂಗ್ ಟ್ಯಾಗಿಗೆ ಕ್ಲೋಸ್ ಟ್ಯಾಗ್ ಇರುತ್ತೆ ಫ್ರೆಂಡ್ಸ್. ಈ ಹೆಡ್ ಟ್ಯಾಗ್ ಕೆಳಗಡೆ ಏನಿರುತ್ತೆ ಅಂತಂದರೆ ಬಾಡಿ ಟ್ಯಾಗ್ ಅಂತ ಇರುತ್ತೆ. ಬಾಡಿ ಟ್ಯಾಗ್ ಅಂತ ಇರುತ್ತೆ. ಅದಕ್ಕೂ ಒಂದು ಕ್ಲೋಸ್ ಟ್ಯಾಗ್ ಇರುತ್ತೆ, BODY. ಈ ಥರ ಬಾಡಿ ಟ್ಯಾಗ್. ಇದು ಬಂದುಬಿಟ್ಟು ನಮಗೆ ಬೇಸಿಕ್ ಬಾಯ್ಲರ್ ಪ್ಲೇಟ್ ಕೋಡ್. ನಿಮಗೆ ಇದಿಷ್ಟು ಬರೆಯೋಕ್ಕೆ ಆಗಲ್ಲ ಪ್ರತಿ ಸರಿ ಅಂತಂದರೆ, ನಾನು ನಿಮಗೆ ಹೇಳಿದ್ನಲ್ಲ ಒಂದು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿ ಅಂತ. ಜಸ್ಟ್ ನೀವು HTML ಆ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಜಸ್ಟ್ HTML ಅಂತ ಟೈಪ್ ಮಾಡಿದ್ರೆ, ಈ HTML5 ಹೋಗಿಬಿಟ್ಟು ನಾನು ಜಸ್ಟ್ ಎಂಟರ್ ಅಂತ ಕೊಟ್ಬಿಟ್ರೆ, ಇಲ್ಲಿ ನೋಡಿ ಆಲ್ರೆಡಿ ನಾವು ಇಷ್ಟೊತ್ತು ಬರೆದಿರೋ ಬಾಯ್ಲರ್ ಪ್ಲೇಟ್ ಅದು ಜನ್ರೇಟ್ ಮಾಡಿಬಿಡ್ತು. ನಾವು ಬೇಕಿದ್ರೆ ಇದನ್ನೆಲ್ಲ ಇಡ್ಬೋದು ಅಥವಾ ತೆಗಿಬೋದು, ನಿಮ್ಮ ಇಷ್ಟ. UTF-8 ಫಾರ್ಮ್ಯಾಟಲ್ಲಿ ಅದು ರೆಂಡರ್ ಆಗುತ್ತೆ. ಈ ಟೈಟಲ್ ಅಂತ ಏನಿದೆ ಇದು ಡಾಕ್ಯುಮೆಂಟ್ ಅಂತ ತೋರಿಸ್ತಿದೆ. ಇದನ್ನು ನಾವು ಸೇವ್ ಮಾಡಿ ಓಪನ್ ವಿತ್ ಲೈವ್ ಸರ್ವರ್ ಅಂತ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟರೆ ನಿಮಗೆ ಓಪನ್ ವಿತ್ ಲೈವ್ ಸರ್ವರ್ ಅಂತಿದೆ ಇಲ್ಲಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಬ್ರೌಸರಲ್ಲಿ ಓಪನ್ ಆಗಿ ಇಲ್ಲಿ ನಿಮಗೆ ಮೇಲ್ಗಡೆ ನೋಡಿ ಡಾಕ್ಯುಮೆಂಟ್ ಅಂತ ತೋರಿಸ್ತಿದೆ. ಓಕೆನಾ? ಅದು ಟೈಟಲ್. ನಿಮಗೆ ಇಲ್ಲಿ ಏನೂ ರೆಂಡರ್ ಆಗಿಲ್ಲ, ಬಿಕಾಸ್ ಇದೆಲ್ಲ ಬಾಡಿಯಲ್ಲಿರೋದನ್ನೆಲ್ಲ ಇಲ್ಲಿ ರೆಂಡರ್ ಆಗುತ್ತೆ. ಈ ಬಾಡಿಯಲ್ಲಿ ಸಪೋಸ್ ನಾನು H1 ಟ್ಯಾಗ್ ಅಂತ ಕೊಟ್ಟೆ ಅಂದ್ಕೊಳ್ಳಿ. ಸಪೋಸ್ ಲರ್ನ್ ವಿತ್ ಪ್ರಮೋದ್ ಪ್ಯಾಟಿ ಅಂತ ಕೊಟ್ಟು ಸೇವ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋದ ತಕ್ಷಣ ನಿಮಗೇನಾಗುತ್ತೆ, ಈ ಸರ್ವರಲ್ಲಿ ರನ್ ಆಗ್ತಿದೆ ಆಲ್ರೆಡಿ ನಮ್ಮ ಫೈಲ್. ಇಲ್ಲಿ ಲರ್ನ್ ವಿತ್ ಪ್ರಮೋದ್ ಪ್ಯಾಟಿ ಅಂತ ಹೆಡಿಂಗ್ ಬಿದ್ದಿದೆ. ದಿಸ್ ಈಸ್ ನಥಿಂಗ್ ಬಟ್ ಹೆಡರ್ ಟ್ಯಾಗ್ಸ್. H1 ಈಸ್ ನಥಿಂಗ್ ಬಟ್ ಹೆಡರ್ ಟ್ಯಾಗ್. ಇಲ್ಲಿ ಟೈಟಲ್ ಡಾಕ್ಯುಮೆಂಟ್ ಬದಲು ನೀವು ಚೇಂಜ್ ಮಾಡ್ಬೋದು. ಲೈಕ್ ಸಪೋಸು ಯುವರ್ ಆ್ಯಪ್ ಅಂತ ಕೊಡ್ತೀನಿ ಅಂದ್ಕೊಳ್ಳಿ. ಸೇವ್ ಮಾಡಿ, ಇಲ್ಲಿ ನೋಡಿ ಆ ಡಾಕ್ಯುಮೆಂಟ್ ಚೇಂಜ್ ಆಗಿಬಿಟ್ಟು ಇಲ್ಲೇನಾಗಿದೆ, ಯುವರ್ ಆ್ಯಪ್ ಅಂತ ಬಂದಿದೆ ನೋಡಿ. ಈ ಥರ ನೀವು ಟೈಟಲ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ನಿಮಗೇನಂತಪ್ಪ ಅಂತಂದರೆ, H1 ಇದೆಯಲ್ಲ, ನೀವು H2 ತೊಗೊಂಡ್ರೆ ಏನಾಗುತ್ತೆ, ನೆಕ್ಸ್ಟ್ H3, ಈ ಥರ H4, H5, H6, H7 ಈ ಥರ ಟ್ಯಾಗ್ಸ್ ನೀವು ಕೊಟ್ಕೊಂಡು ಹೋದಾಗೆಲ್ಲ ಏನಾಗುತ್ತೆ, ಇಲ್ಲಿ ನೋಡ್ಬೋದು ನೀವು ಟೈಟಲ್ ಏನಾಗ್ತಿದೆ. H1 ಟ್ಯಾಗು ಸ್ವಲ್ಪ ದೊಡ್ಡದಿದೆ, H2 ಟ್ಯಾಗ್ ಸ್ವಲ್ಪ ಚಿಕ್ಕದಾಗಿದೆ, ಅಗೇನ್ H3 ಟ್ಯಾಗ್ ಸ್ವಲ್ಪ ಚಿಕ್ಕದು ಇನ್ನು. ಆ ಥರ H4 ಟ್ಯಾಗ್ ನೀವು ಇನ್ಕ್ರಿಮೆಂಟ್ ಮಾಡ್ತಾ ಹೋದಾಗೆಲ್ಲ ಅದು ಏನಾಗುತ್ತೆ, H5 ಟ್ಯಾಗ್ ಕೊಟ್ಟರಿ ಅಂದ್ಕೊಳ್ಳಿ, ಹ್ಯಾಪಿ ಕೋಡಿಂಗ್ ಅಂತ ಬರೀತೀನಿ. ಇವಾಗ ನೋಡಿ H1 ಟ್ಯಾಗು ನಿಮಗೆ ದೊಡ್ಡದು ಕಾಣಿಸುತ್ತೆ. ಅದೇ ಥರ H2 ಟ್ಯಾಗ್ ಸ್ವಲ್ಪ ಚಿಕ್ಕದು, H3 ಇನ್ನೂ ಚಿಕ್ಕದು, H4 ಇನ್ನೂ ಚಿಕ್ಕದು, ಅಗೇನ್ H5 ಪೂರ್ತಿ ಚಿಕ್ಕದಾಗಿ ಕಾಣಬರುತ್ತೆ ನೋಡಿ. ಇಲ್ಲಿ ಸೇಮ್ ಅದೇ ಥರ ಇಲ್ಲಿ ರೆಂಡರ್ ಆಗಿದೆ ನಿಮಗೆ. ದೀಸ್ ಆರ್ ಆಲ್ ಹೆಡಿಂಗ್ ಟ್ಯಾಗ್ಸ್. ಪ್ರತಿಯೊಂದು ಟ್ಯಾಗಿಗೂ ನೀವು H1 ಓಪನ್ ಮಾಡಿದ್ರೆ ಅದಕ್ಕೆ ಕ್ಲೋಸ್ ಮಾಡೋದು ಈ ಥರ. ಓಕೆನಾ? ದೀಸ್ ಆಲ್ ಅಬೌಟ್ ಹೆಡರ್ ಟ್ಯಾಗ್ಸ್. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ
ನೆಕ್ಸ್ಟ್ ಬಂದುಬಿಟ್ಟು ಬೋಲ್ಡ್ ಟ್ಯಾಗ್. ಇವಾಗ ನಾವು ಸಪೋಸ್ ಇಲ್ಲಿ H7 ಅಂತ ಒಂದು ಟ್ಯಾಗ್ ತೊಗೊಳ್ಳೋಣ. ಸಿಂಪಲ್ ದಿಸ್ ಈಸ್ ಎ ಲೆವೆಲ್ 7 ಹೆಡಿಂಗ್ ಅಂತ ಏನಾದರೂ ಒಂದು ಬರೆಯೋಣ. ಈ ಥರ ಬರೆದ ಮೇಲೆ ಇಲ್ಲಿ ನಮಗೇನು ಕಂಡು ಬರ್ತಿದೆ, ದಿಸ್ ಈಸ್ ಎ ಲೆವೆಲ್ 7 ಅಂತ ಹೆಡಿಂಗ್ ಬರ್ತಿದೆ. ಇದು ಪ್ಲೇನ್ ಟೆಕ್ಸ್ಟ್ ಇದೆ. ಇದನ್ನು ನಾವು ಬೋಲ್ಡ್ ಮಾಡಬೇಕು ಅಂತಂದರೆ ನಾವೇನು ಯೂಸ್ ಮಾಡಬೇಕು, ಬಿ ಟ್ಯಾಗ್ ಯೂಸ್ ಮಾಡಬೇಕು. ಬಿ ಅಂತ ಹಿಂಗೆ ಬರುತ್ತೆ. ಈ ಹೋಲ್ಡ್ H7 ಟ್ಯಾಗ್ ಏನಿದೆಯಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಇವೆರಡರ ಮಧ್ಯೆ ಇಡ್ತೀನಿ ನಾನು. ಈ ಥರ ಇಟ್ಟ ಮೇಲೆ ಏನಾಗುತ್ತೆ, ಇದು ಬೋಲ್ಡಾಗಿ ಕಂಡುಬರುತ್ತೆ. ದಿಸ್ ಈಸ್ ಎ ಲೆವೆಲ್ 7 ಹೆಡಿಂಗ್ ಅಂತ ನೀವು ಬೋಲ್ಡಲ್ಲಿ ನೋಡ್ಬೋದು. ಸಪೋಸ್ ಇದನ್ನು ಇಟ್ಯಾಲಿಕ್ ಮಾಡಬೇಕು ಅಂದ್ಕೊಳ್ಳಿ. ಈ ಬಿ ಜಾಗದಲ್ಲಿ ಐ ಅಂತ ಇಟ್ಟರೆ, ಐ ಅಂತ ಹಾಕಿ ಸೇವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇಟ್ಯಾಲಿಕಲ್ಲಿ ಕಂಡು ಬರ್ತಿದೆ ನೋಡಿ. ದಿಸ್ ಈಸ್ ಎ ಲೆವೆಲ್ 7 ಹೆಡಿಂಗ್ ಇಟ್ಯಾಲಿಕ್ ಟ್ಯಾಗ್ ಅಂತ ಬರಿಬೋದು. ಇಟ್ಯಾಲಿಕ್ ಅಂತ ಬರಿತೀನಿ. ಈ ಥರ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೆಲವೊಂದು ಟ್ಯಾಗ್ಸ್ ತೋರಿಸ್ಕೊಡ್ತೀನಿ, ಬೇಸಿಕ್ ಟ್ಯಾಗ್ಸ್. ಲೈಕ್ ನೆಕ್ಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ಯಾಗ್ ಇಸ್ ಆ್ಯಂಕರ್ ಟ್ಯಾಗ್. ದಟ್ ಈಸ್ ಎ ಸ್ಪೇಸ್ href ಈಕ್ವಲ್ ಟು ಕೊಟೇಶನ್ ಕ್ಲೋಸ್. ಈ ಎ ಟ್ಯಾಗಿಗೂ ನಾವು ಕ್ಲೋಸ್ ಮಾಡಬೇಕು. ಈ ಎ ಟ್ಯಾಗ್ ಏನಪ್ಪ ಅಂತಂದರೆ ಆ್ಯಂಕರ್ ಟ್ಯಾಗ್ ಅಂತ ಕರಿತೀವಿ ನಾವು. ಇದರಲ್ಲಿ ಇದು ಅಟ್ರಿಬ್ಯೂಟ್ ಅಂತ, href ಅಂದರೆ ಅಟ್ರಿಬ್ಯೂಟ್. ಸೊ ಇವೆರಡು ಕೊಟೇಶನ್ ನಡುವೆ ನಾವು ಒಂದು ಲಿಂಕನ್ನು ಆ್ಯಡ್ ಮಾಡ್ತೀವಿ. ಆ ಲಿಂಕ್ ನಾವು ರೆಂಡರ್ ಆಗೋಕ್ಕೆ ಇಲ್ಲಿ ಈ ಥರ ಆ್ಯಂಕರ್ ಟ್ಯಾಗನ್ನು ಕೊಡ್ತೀವಿ. ಸಪೋಸ್ ಒಂದು ಯೂಟ್ಯೂಬ್ ಚಾನಲ್, ಲೈಕ್ ನಂದೇ ಯೂಟ್ಯೂಬ್ ಚಾನಲ್ ತೊಗೊಳ್ಳೋಣ. ಕಾಪಿ ಪೇಸ್ಟ್ ಮಾಡ್ತೀನಿ. ಈ ಥರ ಟಾರ್ಗೆಟ್ ಬ್ಲ್ಯಾಂಕ್ ಅಂತಂದರೆ ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಡಿಫ್ರೆನ್ಸು. ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಅಂತ ಜಸ್ಟ್ ವಿತೌಟ್ ಟಾರ್ಗೆಟ್ ನಾನು ಆ್ಯಡ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೇವ್ ಮಾಡ್ತೀನಿ. ಇಲ್ಲಿ ನೋಡಿ ನೀವು ಏನಾಗುತ್ತೆ ಅಂತಂದರೆ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಅಂತ ಬಂದಿದೆ ಇಲ್ಲಿ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ರೀಡೈರೆಕ್ಟ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಥರ ನೀವು ಯಾವ್ದು ಲಿಂಕ್ ಕೊಡ್ತೀರಾ ಅಲ್ಲಿ ಆ ಲಿಂಕಿಗೆ ಅದು ರೀಡೈರೆಕ್ಟ್ ಆಗುತ್ತೆ. ನಾನು ಬ್ಯಾಗ್ ಬಂದು ಏನು ಮಾಡ್ತೀನಪ್ಪ ಅಂತಂದರೆ ಇನ್ನೊಂದು ಟ್ಯಾಗ್, ವೆರಿ ವೆರಿ ಇಂಪಾರ್ಟೆಂಟ್ ಟ್ಯಾಗ್. ಇಲ್ಲಿ ನೋಡಿ, ದಿಸ್ ಈಸ್ ಎ ಲೆವೆಲ್ 7 ಹೆಡಿಂಗ್ ಟ್ಯಾಗ್ ಇಟ್ಯಾಲಿಕ್ ಅಂತ ತೋರಿಸ್ತಿದೆ. ಅದ್ರ ಪಕ್ಕನೇ ನಮಗೆ ಲಿಂಕ್ ಬಂದಿದೆ. ನಮಗೆ ಬೇಡ, ಇದು ಕೆಳಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು, ಇನ್ನೊಂದು ಟ್ಯಾಗ್ ಇದೆ ಅದಕ್ಕೂ. ಅದು ಯಾವುದು ಅಪ್ಪ ಅಂತಂದರೆ ಬ್ರೇಕ್ ಟ್ಯಾಗ್. ಸಪೋಸ್ ನೀವು ಈ ಟ್ಯಾಗ್ ಇದೆ, ದಿಸ್ ಈಸ್ ಎ ಲೆವೆಲ್ 7 ಹೆಡಿಂಗ್ ಟ್ಯಾಗ್. ಇದು ಮತ್ತು ಇದು ಎರಡು ಅಕ್ಕಪಕ್ಕದಲ್ಲಿ ಬರ್ತಿದೆ. ಸೊ ನಾವೇನು ಮಾಡಬೇಕು, ಅದಕ್ಕೆ BR ಅಂತ ಕೊಟ್ಟರೆ ಸ್ಪೇಸ್ ಆಗುತ್ತೆ, ಅದು ಕೆಳಗಡೆ ಬರುತ್ತೆ. ಸೇವ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ, ಕೆಳಗಡೆ ಬಂದಿದೆ. ಇನ್ನೂ ಕೆಳಗಡೆ ಬರಬೇಕು ಅಂತಂದರೆ ಇನ್ನೂ BR ಟ್ಯಾಗ್ಸ್ ಆ್ಯಡ್ ಮಾಡಬೇಕು ನೀವು. ಈ ಥರ ಇನ್ನೂ BR ಟ್ಯಾಗ್ಸ್ ಆ್ಯಡ್ ಮಾಡಿದ್ರೆ ನೀವು ನೋಡಿ ಇನ್ನೂ ಕೆಳಗಡೆ ಬಂದಿದೆ ಅದು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಸಪೋಸ್ ಇಲ್ಲಿ ಒಂದು ವೀಡಿಯೋ ಇದೆ, ನನ್ನ ವೀಡಿಯೋ ಇದೆ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಕಾಪಿ ಎಂಬೆಡೆಡ್ ಕೋಡ್ ಅಂತಿದೆ. ಇದನ್ನು ಕಾಪಿ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಇದು ಯೂಟ್ಯೂಬ್ ಲಿಂಕ್ ಏನಿದೆಯಲ್ಲ ಇದ್ರ ಕೆಳಗಡೆ ನಾನು ಇಡ್ತೀನಿ. ಇದ್ರ ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಸೇವ್ ಮಾಡ್ತೀನಿ. ಇದು ಏನು ವೀಡಿಯೋ ಇದೆಯಲ್ಲ ನಮ್ಮದು, ಅದು ಇಲ್ಲಿ ರೆಂಡರ್ ಆಗುತ್ತೆ ನೋಡಿ. ಇಲ್ಲೇ ಎಲ್ಲ ಪ್ಲೇ ಆಗುತ್ತೆ. ಅದು ಟೋಟಲಾಗಿ ಕಂಪ್ಲೀಟಾಗಿ ನಮಗೆ ನ್ಯೂ ಟ್ಯಾಬಲ್ಲಿ ಕರ್ಕೊಂಡು ಹೋಗಲ್ಲ. ಸೊ ಇಲ್ಲೇ ನಿಮಗೆ ರೆಂಡರ್ ಆಗುತ್ತೆ. ವಿತೌಟ್ ಐ ಫ್ರೇಮ್ ಏನಾಗ್ತಿತ್ತಪ್ಪ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಆ ಪೇಜಿಗೆ ರೀಡೈರೆಕ್ಟ್ ಆಗ್ತಿತ್ತು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಸದ್ಯಕ್ಕೆ ನಾನು ಇದನ್ನು ಕಮೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ ನಿಮಗೆ ಬ್ಲ್ಯಾಂಕ್ ಟಾರ್ಗೆಟ್ ಅಂತ ತೋರಿಸ್ತೀನಿ ಅಂತಂದಲ್ಲ, ಇವೆಲ್ಲ ನೀವು ಇದು ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡಿ. ಇವೆಲ್ಲ ನೀವು ಬ್ಲ್ಯಾಂಕ್ ಅಂತ ಕೊಟ್ಟರೆ ಏನಾಗುತ್ತೆ ಅಂತ ನೋಡಿ. ಟಾರ್ಗೆಟ್ ಬ್ಲ್ಯಾಂಕ್ ಸೇವ್ ಮಾಡಿ ಇದನ್ನು ಕ್ಲಿಕ್ ಕೊಡ್ತೀನಿ. ಏನಾಯಿತು ಅಪ್ಪ ಅಂತಂದರೆ ನ್ಯೂ ಟ್ಯಾಬಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು. ಅದು ಟಾರ್ಗೆಟ್ ಕೊಟ್ಟಿರಲಿಲ್ಲ ಅಂತಂದರೆ ಏನಾಗ್ತಿತ್ತು, ಸೇಮ್ ಪೇಜಲ್ಲೇ ನಮಗೆ ಓಪನ್ ಆಗ್ತಿತ್ತು. ಸೊ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಮೋಸ್ಟ್. ಇವಾಗ ನೆಕ್ಸ್ಟ್ ಟ್ಯಾಗ್ ಬಂದುಬಿಟ್ಟು ಇಮೇಜ್ ಟ್ಯಾಗನ್ನ ಆ್ಯಡ್ ಮಾಡ್ತೀನಿ. IMG ಇಮೇಜ್ ಟ್ಯಾಗನ್ನ ಈ ಥರ ಆ್ಯಡ್ ಮಾಡ್ತಾರೆ. IMG ಸ್ಪೇಸ್ ಸೋರ್ಸ್. ನೀವು ಆಲ್ಟ್ ಅಂತ ಕೊಡಬೇಕು. ಆಲ್ಟ್ ಅಂತ ಕೊಟ್ಟರೆ ಏನಾಗುತ್ತೆ, ಪ್ರಾಪರಾಗಿ ಅದು ರೆಂಡರ್ ಆಗುತ್ತೆ, ಆಲ್ಟ್ರೇಷನ್ ಆಗುತ್ತೆ. ಸಪೋಸ್ ನಾನು ಯಾವುದಾದ್ರೂ ಒಂದು ಫ್ಲವರ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ, ಲೈಕ್ ರೋಸ್ ಫ್ಲವರ್. ಈ ರೋಸ್ ಫ್ಲವರ್ ಅಂತ ಕೊಟ್ಬಿಟ್ಟು ಇಮೇಜಸಲ್ಲಿ ಹೋಗಿ, ಓಕೆ ದಿಸ್ ಫ್ಲವರ್ ಐ ವಿಲ್ ಸೇವ್ ಇಮೇಜ್ ಆಸ್. ಡೈರೆಕ್ಟ್ಲಿ ನಮ್ಮ ಡೈರೆಕ್ಟ್ರಲ್ಲೇ ಸೇವ್ ಮಾಡೋಣ. ಡಾಕ್ಯುಮೆಂಟ್ಸಲ್ಲಿ HTML ಡೆಮೋ ಅಂತ ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ನ್ಯೂ ಫೋಲ್ಡರ್ ನೇಮ್ ಈಸ್ ಇಮೇಜಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಇದರಲ್ಲಿ ನಾನು JPG ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ತೀನಿ. ಓಕೆ, ಇಲ್ಲೇ ರೀನೇಮ್ ಮಾಡಿಬಿಡ್ತೀನಿ, ರೋಸ್ ಅಂತ ಕೊಡ್ತೀನಿ. ros.jpg ಸೇವ್ ಅಂತ ಕೊಡ್ತೀನಿ. ನೀವು ಇಲ್ಲಿ ವಿಜುವಲ್ ಸ್ಟುಡಿಯೋದಲ್ಲಿ ಹೋದರೆ ಇಲ್ಲಿ ಇಮೇಜಸ್ ಅಂತ ಆ್ಯಡ್ ಆಗಿದೆ ನೋಡಿ ಫೋಲ್ಡರ್. ಇದ್ರ ಕೆಳಗಡೆ ನಿಮ್ಗೆ ಏನಾಗುತ್ತೆ, ಇದರೊಳಗಡೆ ros.jpg ಅಂತ ಇಮೇಜ್ ಆ್ಯಡ್ ಆಗಿದೆ. ಇದನ್ನು ನಾವು ಇಲ್ಲಿ ಕೊಡಬೇಕು ಅಂತಂದರೆ ಈ ಪಾತ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ./ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಆಟೋ ಸಜೆಷನ್ ತೋರಿಸುತ್ತೆ. index.html ಅಂತಂದರೆ ನಾವು ಕರೆಂಟ್ ಫೈಲಲ್ಲಿ ಇದ್ದೀವಿ. ನಮಗೆ ಇಮೇಜಸ್ ಒಳಗಡೆ ಹೋಗಬೇಕು ಈ ಫೋಲ್ಡರಲ್ಲಿ. ಇಲ್ಲಿ ಹೋಗಿಬಿಟ್ಟು ಅದರಲ್ಲಿ ros.
JPG ಅಂತ ಕೊಡಬೇಕು. ಈ ಥರ ಕೊಟ್ಟರೆ ಕರೆಕ್ಟಾಗಿ ಇಮೇಜ್ ರೆಂಡರ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ನಮಗೆ ಇಮೇಜ್ ಬಂದಿದೆ ಕರೆಕ್ಟಾ. ಇದು ನೋಡಿ ಮತ್ತೆ ಅಕ್ಕಪಕ್ಕನೇ ಕಾಣಿಸ್ಬರ್ತಿದೆ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಅಂತ. ಸೊ ಅದಕ್ಕೆ ನಾವು ಬ್ರೇಕ್ ಅಂತ ಕೊಟ್ಟೋಣ. ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಥರ ಕ್ಲೀನಾಗಿ ಪ್ರಿಂಟ್ ಆಗುತ್ತೆ. ನಮಗೆ ಇನ್ನೂ ಕೆಲವು ಟ್ಯಾಗ್ಸ್ ಇದ್ದಾವೆ. ಲೈಕ್ ಈ ರೋಸ್ ಫ್ಲವರ್ ಏನಿದೆ ಇಲ್ಲಿ ಸೆಂಟರಲ್ಲಿ ರೆಂಡರ್ ಮಾಡ್ತೀನಿ ನೋಡಿ. ಅದಕ್ಕೆ ನಮಗೆ ಯಾವ ಟ್ಯಾಗ್ ಇದೆ, ಸೆಂಟರ್ ಅಂತ ಒಂದು ಟ್ಯಾಗ್ ಇದೆ, CENTER ಅಂತ. ಈ ಸೆಂಟರ್ ಟ್ಯಾಗು ಈ ಇಮೇಜ್ ಟ್ಯಾಗ್ ಏನಿದೆ ಇದನ್ನು ಕಟ್ ಮಾಡಿಬಿಟ್ಟು ಈ ಸೆಂಟರ್ ಟ್ಯಾಗಲ್ಲಿ ಇಡ್ತೀನಿ. ಇವಾಗ ಏನಾಗುತ್ತೆ, ಈ ಇಮೇಜ್ ಬಂದುಬಿಟ್ಟು ನಮಗೆ ಸೆಂಟರಲ್ಲಿ ಬರುತ್ತೆ. ಈ ಥರ ವರ್ಕ್ ಆಗುತ್ತೆ. ಈ ಥರ ನೀವು ಮೋಸ್ಟ್ ಆಫ್ ದ ಟ್ಯಾಗ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ HTML5 ನಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನಾನು HTML ಓಪನ್ ಮಾಡಿದ್ದೀನಿ, ಬಟ್ ನಾನು ಇಲ್ಲಿ HTML ಕ್ಲೋಸೇ ಮಾಡಿಲ್ಲ ನೋಡಿ. ಕೆಳಗಡೆ HTML ಇಲ್ಲಿ ಕ್ಲೋಸ್ ಮಾಡಬೇಕಲ್ವ, ಬಾಡಿನೂ ಕ್ಲೋಸ್ ಮಾಡಿಲ್ಲ. ಈ ಥರ ಕ್ಲೋಸ್ ಮಾಡೋದು ಇಂಪಾರ್ಟೆಂಟ್. ಬಟ್ ಆದರೂ ರೆಂಡರ್ ಆಗುತ್ತೆ. HTML5ಅಲ್ಲಿ ಇದೆಲ್ಲ ಅಕ್ಸೆಪ್ಟೇಬಲ್ ಇದೆ. ಓಕೆನಾ. ಸೇಮಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೆಲವೊಂದು ಟ್ಯಾಗ್ಸ್ ಹೇಳ್ಕೊಡ್ತೀನಿ. ಲೈಕ್ ಸ್ಪೆಷಲ್ ಟ್ಯಾಗ್ ಒಂದು ಹೇಳ್ಕೊಡ್ತೀನಿ ನಿಮಗೆ. ದಟ್ ಈಸ್ ಮಾರ್ಕ್ಯೂ ಟ್ಯಾಗ್, MARQUEE. ಇದ್ರ ಬಿಹೇವಿಯರ್ ಏನು ಕೊಡ್ತೀನಪ್ಪ ಅಂತಂದರೆ ಸ್ಕ್ರಾಲ್ ಅಂತ ಕೊಡ್ತೀನಿ. ಇದ್ರ ಬಿಹೇವಿಯರ್ ಏನು ಕೊಡ್ತೀನಪ್ಪ ಅಂದರೆ ಸ್ಕ್ರಾಲ್ ಅಂತ ಕೊಡ್ತೀನಿ. ಸ್ಕ್ರಾಲ್ ಅಂತ ಕೊಟ್ಬಿಟ್ಟು ಡೈರೆಕ್ಷನ್ ಅಂತ ಕೊಡಬೇಕು. ಡೈರೆಕ್ಷನ್ ಏನಿದೆ ಲೆಫ್ಟ್, ರೈಟ್, ಡೌನು, ಅಪ್ ಏನಾದರೂ ಕೊಡ್ಬೋದು. ನಾನೇನು ಮಾಡ್ತೀನಿ ಲೆಫ್ಟ್ ಅಂತ ಕೊಡ್ತೀನಿ ಅಥವಾ ರೈಟ್ ಅಂತ ಕೊಡ್ತೀನಿ ಅಂದ್ಕೊಳ್ಳಿ. ನೀವು ಸ್ಕ್ರಾಲ್ ಅಮೌಂಟು, ಸ್ಕ್ರಾಲ್ ಸ್ಪೀಡು ಏನು ಬೇಕಾದರೂ ಸೆಟ್ ಮಾಡ್ಬೋದು. ಇದು ಏನಪ್ಪ ಅಂತಂದರೆ ಈ ಮಾರ್ಕ್ಯೂ ಟ್ಯಾಗ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇಲ್ಲೇನು ಬರಿತೀನಿ, ಲರ್ನ್ ವಿತ್ ಪ್ರಮೋದ್ ಪ್ಯಾಟಿ ಅಂತ ಬರಿತೀನಿ. ಮ್ಯಾಜಿಕ್ ನೋಡಿ ಏನಾಗ್ತಿದೆ ಇಲ್ಲಿ, ಲರ್ನ್ ವಿತ್ ಪ್ರಮೋದ್ ಪ್ಯಾಟಿ ಅನ್ನೋದು ಟೆಕ್ಸ್ಟ್ ನಮಗೆ ರೈಟ್ ಸೈಡಲ್ಲಿ ಮೂವ್ ಆಗ್ತಿದೆ. ಕರೆಕ್ಟಾ. ಇವಾಗ ನೀವು ಲೆಫ್ಟ್ ಸೈಡಲ್ಲಿ ಮೂವ್ ಮಾಡಬೇಕು ಅಂತಂದರೆ ಜಸ್ಟ್ ಅಟ್ರಿಬ್ಯೂಟ್ನ ಚೇಂಜ್ ಮಾಡಿ, ರೈಟ್ ಇರೋದನ್ನು ಲೆಫ್ಟ್ ಮಾಡಿ. ನೋಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಮೂವ್ ಆಗ್ತಿದೆ ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೆಲವೊಂದು UL ಟ್ಯಾಗ್ಸ್, ಅನ್ಆರ್ಡರ್ ಲಿಸ್ಟ್ ಅಂತ ತೋರಿಸ್ತೀನಿ. ಅದು ಯಾವ ಥರ ಯೂಸ್ ಮಾಡಬೇಕು ಅಂತ. ಅನ್ಆರ್ಡರ್ ಲಿಸ್ಟ್, UL ಅಂದರೆ ಅನ್ಆರ್ಡರ್ಡ್ ಲಿಸ್ಟ್. ಈ UL ಟ್ಯಾಗ್ಸ್ ನಡುವೆ ನಮಗೆ LI ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. LI ಟ್ಯಾಗ್ಸ್ ಈ ಥರ ಮಾಡಬೇಕು. ಸಪೋಸ್ ನಾವು ಫ್ಲವರ್ಸ್ ನೇಮ್ ತೊಗೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಸನ್ಫ್ಲವರ್, ನೆಕ್ಸ್ಟ್ ಬಂದುಬಿಟ್ಟು ರೋಸ್ ತೊಗೊಳ್ಳೋಣ, ಥರ್ಡ್ ಬಂದುಬಿಟ್ಟು ಲಿಲ್ಲಿ ತೊಗೊಳ್ಳೋಣ, ಅಥವಾ ಹೈಬಿಸ್ಕಸ್ ಅಂತ ತೊಗೊಳ್ತೀನಿ. ಇದು ಅನ್ಆರ್ಡರ್ ಲಿಸ್ಟ್. ಇಲ್ಲಿ UL ಟ್ಯಾಗ್ ಇದೆ, ಅದ್ರ ಕ್ಲೋಸ್ ಟ್ಯಾಗ್ ಇಲ್ಲಿದೆ. ಲೈಕ್ ದಟ್ ಇಲ್ಲಿ LI ಟ್ಯಾಗ್, ಅದ್ರ ಕ್ಲೋಸ್ ಟ್ಯಾಗ್ ಇಲ್ಲಿದೆ. ಈ ಥರ ನಾವು ಬರಿಬೇಕು. ಈ ಥರ ಬರೆದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಬಂದರೆ ಸನ್ಫ್ಲವರ್, ರೋಸ್, ಹೈಬಿಸ್ಕಸ್ ಅಂತ ಪ್ರಿಂಟ್ ಆಗುತ್ತೆ. ಈ ಥರ ಲಿಸ್ಟಲ್ಲಿ ಪ್ರಿಂಟ್ ಆಗುತ್ತೆ. ಸಪೋಸ್ ನೀವು ಇನ್ನೊಂದು ಲಿಸ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಕಾಪಿ ಪೇಸ್ಟ್. ಈ ಥರ ಬೇರೆ ಫ್ಲವರ್ಸು ಅಥವಾ ನೀವು ಏನಾದರೂ ಬೇರೆದು ಕೊಡ್ಬೋದು. ಲೈಕ್ ಲಿಲ್ಲಿ ಅಂತ ಕೊಡ್ಬೋದು, ಜಾಸ್ಮಿನ್, ಅದು ಆಟೋ ಸಜೆಸ್ಟ್ ಮಾಡ್ತಿದೆ. ಈ ಥರ ಕೊಟ್ರಿ ಅಂದ್ಕೊಳ್ಳಿ, ಏನಾಗುತ್ತೆ ಅದ್ರ ಕೆಳಗಡೆ ಇನ್ನೊಂದು ಪ್ರಿಂಟ್ ಆಗುತ್ತೆ. ಈ ಥರ ಲಿಸ್ಟ್ ನಾವು ಕ್ರಿಯೇಟ್ ಮಾಡ್ಬೋದು. ಇವೆಲ್ಲ UL ಆ್ಯಂಡ್ LI ಟ್ಯಾಗ್ಸ್. ಸಿಮಿಲರ್ಲಿ ವಿ ಹ್ಯಾವ್ TD ಆ್ಯಂಡ್ TR ಟ್ಯಾಗ್ಸ್ ಫಾರ್ ಕ್ರಿಯೇಷನ್ ಆಫ್ ಟೇಬಲ್ ಅಂತ ಒಂದು ಟ್ಯಾಗ್ ಇದೆ. ಅದನ್ನೆಲ್ಲ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಬೇಸಿಕ್ಸ್ ಟ್ಯಾಗ್ಸ್ ಎಲ್ಲ ಇರಲಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ನಾವು ಬೇಸಿಕ್ಕಾಗಿ ಯಾವ ಥರ ಕಲರಿಂಗ್ ಮಾಡ್ಬೋದು ಅಂತ ನೋಡೋಣ. ನಮಗೆ ಕಲರಿಂಗ್ ಮಾಡೋಕ್ಕೆ ಹೆಡ್ ಟ್ಯಾಗ್ ಅಂತಿದೆಯಲ್ಲ, ಈ ಹೆಡ್ ಟ್ಯಾಗಲ್ಲಿ ನಾವು ಸ್ಟೈಲನ್ನು ಬರೆಯೋಣ. STYLE. ಇದಕ್ಕೂ ಓಪನ್ ಪ್ಲಸ್ ಕ್ಲೋಸ್ ಬ್ರೇಸ್ ಇರುತ್ತೆ. ಓಪನ್ ಆ್ಯಂಡ್ ಕ್ಲೋಸ್ ಬ್ರೇಸ್. ಇವಾಗ ನನಗೆ ಈ ಪೇಜ್ ಇದೆಯಲ್ಲ, ಈ ಪೇಜ್ ಬ್ಯಾಕ್ಗ್ರೌಂಡ್ ಕಲರ್ ನಾನು ಸಪೋಸು ಒಂದು ಯಾವುದಾದ್ರೂ ಕಲರ್ ಇಡ್ತೀನಿ ಅಂದ್ಕೊಳ್ಳಿ. ಲೈಕ್ ಬಾಡಿ, ಬಿಕಾಸ್ ನನಗೆ ಬಾಡಿ ಅಂತ ಒಂದು ಟ್ಯಾಗ್ ಇದೆ. ಸೊ ಆ ಬಾಡಿನ ಏನು ಮಾಡ್ತೀನಿ ನಾನು, ಓಪನ್ ಬ್ರೇಸ್, ಕ್ಲೋಸ್ ಬ್ರೇಸ್, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಕೊಡ್ತೀನಿ. ಅಥವಾ ಲೈಟ್ ಕೋರಲ್, ಈ ಥರ ಎಲ್ಲ ಆಟೋ ಸಜೆಸ್ಟ್ ಮಾಡ್ತಿದೆ ಅದು. ಲೈಟ್ ಸಿ ಗ್ರೀನ್ ಯಾವುದಾದ್ರೂ ಕೊಡ್ಬೋದು ನೀವು. ಲೈಟ್ ಸ್ಕೈ ಬ್ಲೂ ಈ ಥರ ತೋರಿಸುತ್ತೆ. ಸಪೋಸ್ ಲೈಟ್ ಕೋರಲ್ ಅಂತ ಕೊಟ್ಟು ಸೇವ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಥರ ಕಾಣ್ಬರುತ್ತೆ. ಸಪೋಸ್ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಕಲರ್ ಲೈಟ್ ಬ್ಲೂ ಕೊಟ್ಟನೆ ಅಂದ್ಕೊಳ್ಳಿ, ಇಲ್ಲೇನಾಗುತ್ತೆ ಲೈಟ್ ಬ್ಲೂ ಬ್ಯಾಕ್ಗ್ರೌಂಡ್ ಬರುತ್ತೆ ಈ ಥರ. ನೆಕ್ಸ್ಟ್ ನಿಮಗೆ ಸಪೋಸ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಏನಾದರೂ ನಿಮಗೆ ಕಲರ್ ಕೊಡಬೇಕು ಅಂದ್ಕೊಳ್ಳಿ. ನಮಗೆ ಕೆಲವೊಂದು CSS ಅಲ್ಲಿ ಕೆಲವೊಂದಿದೆ ಸ್ಟೈಲ್ಸ್. ಲೈಕ್ ಮಾರ್ಜಿನ್ ಕೊಡ್ಬೋದು ನೀವು. ಮಾರ್ಜಿನ್ 10 ಪಿಕ್ಸೆಲ್ ಕೊಟ್ರಿ ಅಂದ್ಕೊಳ್ಳಿ, ಏನಾಗುತ್ತೆ ನೋಡಿ, ಇದು ಸ್ವಲ್ಪ ದೂರ ಬಂದಿದೆ. ಇವಾಗ ನೋಡಿ ಇಲ್ಲಿ ನೀವು 80 ಪಿಕ್ಸೆಲ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ, ಇದು ಸ್ವಲ್ಪ ಸ್ಪೇಸ್ ಬಂದಿದೆ ಮಾರ್ಜಿನಿಗೆ. ಅದೇ ಥರ ಪ್ಯಾಡಿಂಗ್ ಕೊಡ್ಬೋದು ನೀವು. PADDING ಪ್ಯಾಡಿಂಗ್ 20 ಪಿಕ್ಸೆಲ್ ಕೊಡ್ತೀನಿ. ಪ್ಯಾಡಿಂಗ್ ಅಂತಂದರೆ ಇದು ಬಿಡುತ್ತೆ, ಇದ್ರ ನಡುವೆ ಏನು ಬಿಡ್ತಿದೆಯಲ್ಲ ಅದು.
ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇನ್ನೊಂದು ತೋರಿಸ್ತೀನಿ. ಲೈಕ್ ಇದನ್ನು 90 ಪಿಕ್ಸೆಲ್ ಕೊಡ್ತೀನಿ ಪ್ಯಾಡಿಂಗ್. ಈ ಥರ ಅಪ್ ಡೌನು ಸ್ವಲ್ಪ ಜಾಸ್ತಿ ಸ್ಪೇಸ್ ಬಂದಿದೆ. ಈ ಥರ ನೀವು ಪ್ಯಾಡಿಂಗ್ ಕೊಡ್ಬೋದು. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಪ್ಯಾಡಿಂಗ್ ಸದ್ಯಕ್ಕೆ ತೆಗೆದುಬಿಡೋಣ, ಮಾರ್ಜಿನ್ ಇರಲಿ ಬಿಡಿ. ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ನೀವು ಕಮೆಂಟ್ ಯಾವ ಥರ ಮಾಡ್ಬೋದು ಅಂತಂದರೆ ಈ ಥರ ಕಮೆಂಟ್ ಮಾಡ್ಬೋದು /*. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬಿಲ್ಡಿಂಗ್ ಸಮಥಿಂಗ್ ಅಮೇಜಿಂಗ್ ಅಂತಿದೆಯಲ್ಲ, ಇದನ್ನು ನಾವು ರೆಡ್ ಕಲರ್ ಕೊಡೋಣ. ಯಾವ ಥರ ಕೊಡಬೇಕು, ಎಲ್ಲಿದೆ ಆ ಟ್ಯಾಗು? H3 ಟ್ಯಾಗ್ ಇಲ್ಲಿದೆ, ಕರೆಕ್ಟಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬಿಲ್ಡಿಂಗ್ ಸಮಥಿಂಗ್ ಅಮೇಜಿಂಗ್ ಅಂತ ಇದೆ. ಸೊ H3 ಅಂತ ಬರೆದುಬಿಟ್ಟು ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್. ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟರೆ ಏನಾಗುತ್ತೆ ನೋಡಿ, ಇಲ್ಲಿ ನೀವು ಕಲರ್ ಅಂತ ಕೊಡಬೇಕು. COLOR ಕಲರ್ ರೆಡ್ ಅಂತ ಕೊಟ್ಟರೆ ಏನಾಗುತ್ತೆ, ಅದು ಮಾತ್ರ ನಿಮಗೆ ರೆಡ್ ಕಲರಲ್ಲಿ ತೋರಿಸ್ತಿದೆ, ಕರೆಕ್ಟಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಫೀಲ್ ಫ್ರೀ ಟು ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ವಿತ್ ಕೋಡ್ ಅಂತಿದೆಯಲ್ಲ, ಇದಕ್ಕೆ ಯೆಲ್ಲೋ ಕಲರ್ ಕೊಡ್ತೀನಿ. ಅದು ಯಾವ ಟ್ಯಾಗ್ ಇದೆ? H4 ಟ್ಯಾಗ್ ಇದೆ. ಸೊ H4 ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ಕಲರ್ ಬದಲು ನಾನೇನು ಯೂಸ್ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ಯೂಸ್ ಮಾಡ್ತೀನಿ. ಡಿಫ್ರೆನ್ಸ್ ನೋಡಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಡ್ತೀನಿ, ಇದಕ್ಕೆ ಯೆಲ್ಲೋ ಕಲರ್ ಕೊಡೋಣ. ಸೇವ್ ಮಾಡಿದೆ. ನೋಡಿ ಡಿಫ್ರೆನ್ಸ್ ನೋಡಿ, ಕಲರ್ ಅಂತಂದರೆ ನಿಮಗೆ ಇದಕ್ಕೆ ಟೆಕ್ಸ್ಟಿಗೆ ಅಪ್ಲೈ ಆಗುತ್ತೆ, ಬ್ಯಾಕ್ಗ್ರೌಂಡ್ ಕಲರ್ ಅಂತಂದರೆ ಇದ್ರ ಬ್ಯಾಕ್ಗ್ರೌಂಡ್ ಅಪ್ಲೈ ಆಗುತ್ತೆ. ಈ ಥರ ವರ್ಕ್ ಆಗುತ್ತೆ ಇದು. ಸಪೋಸ್ ಇಲ್ಲಿ ಒಂದೇ ತೊಗೊಳ್ಳೋಣ, ಇದು ಬೇಡ ಸದ್ಯಕ್ಕೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನಂತಂದರೆ LI ಅಂತಿದೆ, 3ಕ್ಕೂ LI ಟ್ಯಾಗ್ ಇದೆ. ಸಪೋಸ್ ನೀವು ಇದನ್ನು ಪಿಂಕ್ ಕಲರಲ್ಲಿ ಇಡಕ್ಕೆ ಹೋದ್ರಿ ಅಂದ್ಕೊಳ್ಳಿ, LI ಟ್ಯಾಗ್ಗೆ ನೀವು ಕಲರ್ ಪಿಂಕನ್ನು ಕೊಟ್ರಿ. ಈಗೇನಾಗುತ್ತೆ, ಇಲ್ಲಿ 3 LI ಇದೆ, ಸೊ 3ಕ್ಕೂ ಪಿಂಕ್ ಅಪ್ಲೈ ಆಗುತ್ತೆ. ನೋಡಿ ಕೆಳಗಡೆ, ಓಕೆ ಇಲ್ಲಿ ಕಂಡು ಬರ್ತಿಲ್ಲ ನಿಮಗೆ, ಇಲ್ಲಿ ಕೆಳಗಡೆ ಇದೆ. ನಾವು ಬೇರೆ ಕಲರ್ ತೊಗೊಳ್ಳೋಣ, ಡಾರ್ಕ್ ಕಲರ್ ಲೈಕ್ ರೆಡ್ ಕಲರ್ ತೊಗೊಳ್ಳೋಣ. ಸೇವ್ ಮಾಡಿದ್ದೀನಿ. ನೋಡಿ ಇಲ್ಲಿ 3ಕ್ಕೂ ರೆಡ್ ಕಲರ್ ಅಪ್ಲೈ ಆಗಿದೆ. ಬಟ್ ಪರ್ಟಿಕ್ಯುಲರ್ ಆಗಿ ನಮಗೆ LI ಟ್ಯಾಗಲ್ಲಿ ಜಸ್ಟ್ ಸನ್ಫ್ಲವರಿಗೆ ಯಾವ ಕಲರ್ ಇರುತ್ತೆ, ಸನ್ಫ್ಲವರ್ ಎಲ್ಲೋ ಇರುತ್ತೆ. ರೋಸ್ ಯಾವ ಕಲರ್ ಇರುತ್ತೆ, ರೆಡಿಶ್ ಪಿಂಕ್ ಆ ಥರ ಇರುತ್ತೆ. ಹೈಬಿಸ್ಕಸ್ ಯಾವುದಾದ್ರೂ ಒಂದು ಕಲರ್ ಕೊಡೋಣ ಅಂದ್ಕೊಳ್ಳಿ. ಅದು ಯಾವ ಥರ ಮಾಡಬೇಕು, 3 LI ಟ್ಯಾಗ್ ಇದೆ, ಅದಕ್ಕೆ ನಾವೇನು ಮಾಡಬೇಕು, ಇವು 3ಕ್ಕೆ ಒಂದೊಂದು ID ಕೊಡಬೇಕು. ID = ಈ ಥರ ಕೊಡ್ತೀವಿ. ಐಡಿನ ಸನ್ಫ್ಲವರ್ ಸಪೋಸ್ ಎಲ್ಲೋ CLR ಅಂತ ಕೊಡ್ತೀನಿ. ID ನೀವು ಏನಾದರೂ ಕೊಡ್ಬೋದು, ನಿಮ್ಮ ಇಷ್ಟ. ರೋಸ್ಗೆ ನಾನು ಏನು ಕೊಡ್ತೀನಿ, ID ರೆಡ್ ಅಂತ ಕೊಡೋಣ. ನೆಕ್ಸ್ಟ್ ID = ಸಪೋಸ್ ಬ್ಲೂ ಅಂತ ಕೊಡೋಣ ಇದಕ್ಕೆ. ಓಕೆ, ಇದನ್ನು ನಾವು ಯೂಸ್ ಮಾಡೋಣ. ಈ ಐಡಿನ ಯಾವ ಥರ ಯೂಸ್ ಮಾಡಬೇಕು ಸ್ಟೈಲಲ್ಲಿ ಅಂತಂದರೆ ಹ್ಯಾಶನ್ನು ಯೂಸ್ ಮಾಡಬೇಕು. ಹ್ಯಾಶನ್ನು ಯೂಸ್ ಮಾಡಿಬಿಟ್ಟು ಎಲ್ಲೋ ಆ ID ನೇಮ್ ಕೊಡಬೇಕು. ಅದಕ್ಕೆ ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ಕೊಟ್ಬಿಟ್ಟು ಕಲರ್ ಎಲ್ಲೋ. ಸಿಮಿಲರ್ಲಿ ನೆಕ್ಸ್ಟ್ ID ಯಾವುದಿದೆ, ಹ್ಯಾಶ್ ರೆಡ್. ಅಗೇನ್ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕೇರ್ಫುಲ್ ಇರಬೇಕು. ನೀವು ಇಲ್ಲಿ ರೆಡ್ ಕೊಟ್ಟಿದ್ದೀರಾ, ಅಲ್ಲಿ ರೆಡ್ಡೇ ಕೊಡಬೇಕು. ರೆಡ್ CLR ಅಂತ ಕೊಟ್ಟರೆ ಅಲ್ಲೂ ರೆಡ್ CLR ಅಂತ ಕೊಡಬೇಕು. ಬ್ಲೂ CLR ಕೊಟ್ಟರೆ ಇಲ್ಲೂ ಬ್ಲೂ CLR ಅಂತ ಕೊಡಬೇಕು. ID ಮಿಸ್ ಮ್ಯಾಚ್ ಆದರೆ ಇದು ಕಲರ್ ಅಪ್ಲೈ ಆಗಲ್ಲ. ವೆರಿ ಕೇರ್ಫುಲ್ಲಾಗಿ ಇರಿ. ನೌ ವಿ ಹ್ಯಾವ್ ಗಿವನ್ ದಿಸ್ 3 ಕಲರ್ಸ್. ಜಸ್ಟ್ ನಮ್ಮದು ಪೇಜಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಸನ್ಫ್ಲವರ್ ಯೆಲ್ಲೋ ಕಲರಲ್ಲಿದೆ, ರೋಸ್ ರೆಡ್, ಹೈಬಿಸ್ಕಸ್ ಬ್ಲೂ ಅಲ್ಲಿದೆ. ಈ ಥರ ನಾವು ಸೇಮ್ ಟ್ಯಾಗ್ಸ್ ಇದ್ರೂ ID ಕೊಟ್ಬಿಟ್ಟು ಕಲರ್ ಚೇಂಜ್ ಮಾಡ್ಬೋದು. ಈ ಥರ ನೀವು ಸ್ಟೈಲನ್ನ ಇನ್ಲೈನಲ್ಲಿ ಬರೆದುಬಿಟ್ಟು ನಿಮಗೆ ಕಲರ್ಸು ಅಡ್ಜಸ್ಟ್ಮೆಂಟು ಅಲೈನ್ಮೆಂಟ್ಸು ಎಲ್ಲ ಮಾಡ್ಬೋದು. ಬಟ್ ನಿಮಗೆ ಸ್ಟೈಲು ಒಂದೇ ಪೇಜಲ್ಲಿ ಬರೆದ್ರೆ ಅದು ನಾಟ್ ಎ ಪ್ರಾಪರ್ ವೇ. ಯು ನೀಡ್ ಟು ಕೀಪ್ ದಿಸ್ ಇನ್ ಎ ಸಪರೇಟ್ ಫೋಲ್ಡರ್. ಲೈಕ್ ನೀವೇನು ಮಾಡಬೇಕು ಅಂತಂದರೆ ಸ್ಟೈಲಲ್ಲಿ ಒಂದು ಲಿಂಕನ್ನು ಕೊಟ್ಬಿಟ್ಟು ಇಲ್ಲಿ ಮತ್ತೊಂದು ಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ನೀವು ಸ್ಟೈಲ್ಸ್ನ ಕೊಟ್ಕೊಂಡು ಹೋಗ್ಬೋದು. ಇನ್ನೊಂದು ಟ್ಯಾಗ್ ಬಂದುಬಿಟ್ಟು ನಿಮಗೆ ಸಪೋಸು ಈ ಪೇಜಲ್ಲಿ ನಾನು ಒಂದು ಬಟನ್ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೈಕ್ ವಿ ಹ್ಯಾವ್ ಒನ್ ಬಟನ್ ಟ್ಯಾಗ್ ಲೈಕ್ ದಿಸ್ BUTTON ಬಟನ್ ಟ್ಯಾಗ್. ಈ ಬಟನ್ ಟ್ಯಾಗಿಗೂ ಕ್ಲೋಸ್ ಅಂತ ಇರುತ್ತೆ. ಈ ಬಟನ್ ಟ್ಯಾಗ್ನ ನಾವು ಸಪೋಸ್ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ. ಈ ಬಟನ್ ಟ್ಯಾಗ್ನ ನಾವು ಕ್ಲಿಕ್ ಹಿಯರ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ, ಇಲ್ಲಿ ನಮಗೆ ಒಂದು ಬಟನ್ ಆ್ಯಡ್ ಆಗಿದೆ ನೋಡಿ, ಕ್ಲಿಕ್ ಹಿಯರ್ ಅಂತ ಕಾಣ್ಬರ್ತಿದೆಯಾ, ರೋಸ್ ಫ್ಲವರ್ ಕೆಳಗಡೆ ಇಲ್ಲಿ ಬಟನ್ ಕ್ಲಿಕ್. ಇದು ಕ್ಲಿಕ್ ಮಾಡಿದ್ರೆ ಏನೂ ಆಗಲ್ಲ, ಬಿಕಾಸ್ ನಾವು ಇದಕ್ಕೆ ಜಾವಾಸ್ಕ್ರಿಪ್ಟ್ ಎಲ್ಲ ಬರೀಬೇಕು. ಮುಂದಿನ ವೀಡಿಯೋಸಲ್ಲಿ ನಾನು ಜಾವಾಸ್ಕ್ರಿಪ್ಟ್ ಯಾವ ಥರ ಬರೀಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ಇಲ್ಲಿ ನಮಗೆ ಬಟನ್ ಅನ್ನೋದು ಬಂದಿದೆ. ಇದಕ್ಕೆ ನಾವು ಬೂಟ್ ಸ್ಟ್ರ್ಯಾಪು ಅದು ಇದು ಎಲ್ಲ ಆ್ಯಡ್ ಮಾಡ್ಬೋದು. ಕಲರಿಂಗು ಅದು ಇದು ಕೊಟ್ಟು ಇದನ್ನು ನಮಗೆ ರಿಯಲ್ ಟೈಮ್ ಅಪ್ಲಿಕೇಶನ್ಸಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಬೂಟ್ ಸ್ಟ್ರ್ಯಾಪಿಂದ ಈ ಬಟನ್ನ ಕ್ಲೀನಾಗಿ ಅಲೈನ್ಮೆಂಟ್ ವಿತ್ ಕಲರಿಂಗ್ ಮಾಡ್ಬೋದು. ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕ್ಲಾಸು. ಈ ಕ್ಲಾಸಲ್ಲಿ ನಾವು ಆಲ್ಮೋಸ್ಟ್ ಆಲ್ ದ ಬೇಸಿಕ್ ಟ್ಯಾಗ್ಸ್ನ ಕವರ್ ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ನಾವು ಟೇಬಲ್ನ ಕ್ರಿಯೇಟ್ ಮಾಡೋದು ಯಾವ ಥರ, ಮತ್ತು ಸ್ಟೈಲ್ ಶೀಟ್ನ ಎಕ್ಸ್ಟರ್ನಲ್ CSS ಇದನ್ನು ನಾವೇನಂತ ಕರಿತೀವಿ, ಇಂಟರ್ನಲ್ CSS ಅಂತ ಕರಿತೀವಿ. HTML ಪೇಜಲ್ಲೇ ಸ್ಟೈಲ್ನ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ ಎಕ್ಸ್ಟರ್ನಲ್ CSSನ ನೋಡೋಣ. ಥ್ಯಾಂಕ್ ಯು ಸ್ನೇಹಿತರೆ. ನಿಮಗೆ ನನ್ನ ವೀಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ವೀಡಿಯೋಗಾಗಿ ಬೆಲ್ ಐಕಾನ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.